ಡ್ಯಾಡಿ ಚೇತನ್ ಕ್ಯಾರಿ ಬಾಯ್ ಅಂತೆ ಕ್ಯಾರಿಯರ್ ಹೆಸರು. ಸೊ ನಮ್ಮ ಡಾರ್ಲಿಂಗ್ದು ಚೈನಾ ಟೈಮ್ಗೆ ಹೋಗ್ಬಿಟ್ಟೈತೆ. 8 ಗಂಟೆಗೆ ಓಡೋಣ ಅಂದ್ಬಿಟ್ಟು ಅಲ್ಲಾಡಿಸ್ಕೊಂಡು 12 ಗಂಟೆಗೆ ಎದ್ರೆ ನನ್ನ ಮಕ್ಕಳಾಗಿ. ಬೆಂಗಳೂರು ಯಾವ್ದು ಬೆಂಗಳೂರು ಯಾವುದೋ ಬೆಂಗಳೂರು ಲೇ ಡಾರ್ಲಿಂಗ್ ನೋಡಿ ಸೈಡೆಲ್ಲ ಒಳ್ಳೆ ಲಂಗ ಎತ್ಕೊಂಡಂಗೈತೆ ಗಾಡಿ ಮೇಲೆ ಬಂಡೆಗಳು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಮಚ್ಚ ಏನು ಗಾಂಜಾ ಏನಾದ್ರು ಬೆಳೀತಾವ್ರ. ಎಷ್ಟು ಚಿಕ್ಕ ರೋಡ್ಗಳು ಅಂದರೆ ನಾವು ಈ ಲಾರಿ ತೊಗೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಲೆಫ್ಟ್ ಹೊಡ್ಕೊ ಏನೋ ತಿಂದೆ ಬಂಪರ್ಗೆ ಲೈಟ್ ಇಂಪ್ಯಾಕ್ಟ್ ಆಗಿದೆ. ಮೇಲೆ ಗ್ಲಾಸ್ ಮೇಲೆ ಕಲ್ಲು ಬಿತ್ತು, ಇಲ್ಲಿ ಕ್ರ್ಯಾಕ್ ಆಗಿದೆ ನೋಡಿ. ಶಿಮ್ಲಾಗೆ ಯಾರಣ ಬಂದು ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಆ ಮಗುಗೆ ಡಾರ್ಲಿಂಗ್ ಚೇತನೇ ಬೇಕಂತೆ. ಮಗುಗೆ ಅವನ ಹತ್ರನೇ ಹೋಗ್ತಾ ಇದ್ದ ಅವಾಗಿಂದ. ಇವನಾ ಎಲ್ಲರೂ ಡ್ಯಾಡಿ ಚೇತನ್. ಸೊ ಯಾವಾಗ ಲಾಸ್ಟ್ ವ್ಲಾಗ್ ಮಾಡಿದೆ ಅಂತ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಯಾವಾಗ ಮಚ್ಚ ಮಾಡಿದ್ದು ನಾನು? ನೆನ್ನೆ ಸ್ಟೇಲ್ ಮಾಡ್ದ ಇಲ್ಲ ಮಚ್ಚ, ನೆನ್ನೆ ಸ್ಟೇಲ್ ಮಾಡಿಲ್ಲ. ರೋಡ್ ಹೆಂಗಿತ್ತು ಅಂತೆಲ್ಲ ಹೇಳ್ತಾರಲ್ಲ ಇವತ್ತು ಬೆಳಿಗ್ಗೆ. ಸೊ ಆ್ಯಕ್ಚುಲಿ ನೆನ್ನೆ ಏನು ಜಾಸ್ತಿ ನೋಡಿಲ್ಲ ನಾವು. ಕಾಜಾ ಸುತ್ತಮುತ್ತ ಏನೇನು ನೋಡಿದ್ರಿ ಮಚ್ಚ ನಾವು? ಲಾಂಗ್ಜಾಗ್ ಹೋದ್ರಿ, ಕೀ ಮೊನಾಸ್ಟ್ರಿ, ಹಿಕ್ಕಿಮ್ಮು, ಚೀಚಮ್ ಬ್ರಿಡ್ಜ್ಗೆಲ್ಲ ಹೋಗಿದ್ವಿ. ಇವತ್ತು ಕಾಜಾ ಬಿಟ್ಟು ಕಲ್ಪ ಕಡೆಗೆ ಹೋಗ್ತಾ ಇದ್ದೀವಿ. ಒಂದು 5 hours 6 hours ಜರ್ನಿ ಇದೆ ಕಾಜಾಯಿಂದ. ಈಗ ಆಲ್ಮೋಸ್ಟ್ ನೆಕ್ಸ್ಟ್ ಟಾಬೋ ಸಿಗುತ್ತೆ, ಗ್ಯೂ ಮೊನಾಸ್ಟ್ರಿ ಅಂತ ಸಿಗುತ್ತೆ ನೆಕ್ಸ್ಟು. ಅದೊಂದು ನೋಡಿಕೊಂಡು ವಿಲ್ ರೀಚ್ ಕಲ್ಪ ಟುಡೇ. ಸೊ ಅಫಿಷಿಯಲಿ ಆಲ್ ಅವರ್ ಅಡ್ವೆಂಚರ್ ಡೇಸು ಆಮೇಲೆ ಸೀನಿಕ್ ಡೇಸು ಎಲ್ಲ ನೆನ್ನೆ ಇವತ್ತು ಲಾಸ್ಟ್ 3 ಡೇಸಿಂದ ಆಗೋಯ್ತು. ಇವತ್ತು ಆ್ಯಕ್ಚುಲಿ ಎಕ್ಸಿಟ್ ಆಗ್ತಾ ಇದ್ದೀವಿ. ಇನ್ನು ಕಲ್ಪ ಆದಮೇಲೆಲ್ಲ ಜಾಸ್ತಿ ಏನು ಇರೋಲ್ಲ ನೋಡೋಕ್ಕೆ. ನೋಡಿ ಇಲ್ಲೊಂದು ಐಲಾಕ್ಸ್ ಇದೆ, ರೆಡ್ ಐಲಾಕ್ಸ್. ಬಟ್ ಇವನು ಸ್ಟಾಕ್ ಟೈರಲ್ಲೇ ಬಂದಿದ್ದಾನೆ ಇಲ್ಲಿ. ಸೊ ಇವ್ರದ್ದು ಕ್ಯಾರಿಯರ್ ನೋಡಿ ಹೆಂಗಿದೆ, ಕ್ಯಾರಿ ಬಾಯ್ ಅಂತೆ ಕ್ಯಾರಿಯರ್ ಹೆಸರು. ಬಟ್ ಡಿಫ್ರೆನ್ಸ್ ಇದೆ ಪೇಂಟಲ್ಲಿ ನೋಡಿ. ಈ ರೆಡ್ಡೇ ಬೇರೆ, ಈ ರೆಡ್ಡೇ ಬೇರೆ. ಒಂಥರ ಚೆನ್ನಾಗಿಲ್ಲ ಗುರು ಇದು. ಇಟ್ಸ್ ನಾಟ್ ಲುಕಿಂಗ್ ಸೊ ಗುಡ್. ಮೇಲೆ ಆ ಸ್ಕೂಪ್ ಬಂದಿರೋ ಚೆನ್ನಾಗಿದೆ, ಒಂಥರ ರೂಫ್ಗೆ ಒಂಥರ ಚೆನ್ನಾಗಿದೆ. ಸೊ ನಮ್ಮ ಕಾಟಿದು ಗತಿ ನೋಡಿ ಹೆಂಗಾಗಿದೆ ಅಂತ. ಫುಲ್ ಚಿತ್ರಾನ್ನ ಮಾಡಿ ಬಿಸಾಕಿದ್ದೀರೋ ಗಾಡಿನ. ಸೊ ನಮ್ಮದು ಪ್ರಾಪರ್ ಅಡ್ವೆಂಚರ್ ಮಾಡಿರೋ ಹೈಲಕ್ಸ್ ಇದು. ಸೊ ಅಲ್ಲಿ ಮುಂದೆನೂ ಒಂದು ಐಲಾಕ್ಸ್ ಇದೆ ರೆಡ್ ಕಲರು ನೋಡಿ. ಇಲ್ಲೊಂದು ಐಲಾಕ್ಸ್ ಇದೆ. ಇವ್ರನ್ನೂ ನಮ್ಮ ಥರನೇ ಇದಾಕ್ಸಿದ್ದಾರೆ ನೋಡಿ ಕೆಳಗಡೆ ಹುಕ್ಕು. ಸೊ ಇವ್ರದ್ದು ಫ್ರಂಟ್ ಅಂಡರ್ ರನ್ ಇಲ್ಲ ನಮ್ಮ ಗಾಡೀಲಿ ಇರೋ ಥರ, ಅದಕ್ಕೆ ಇದು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಡೌನ್ಗೆ. ನಮ್ಮದು ಅಂಡರ್ ರನ್ ಇದೆ, ಅದಕ್ಕೆ ಅದು ನೀಟಾಗಿ ಕವರ್ ಆಗ್ತಾಯಿದೆ. ಇವ್ರದ್ರಲ್ಲೂ ಏನೋ ಇದು ಮೋಸ್ಟ್ಲಿ ಇವ್ರದ್ದು JCBಯಲ್ಲೂ ಆಟೋಮ್ಯಾಟಿಕ್ ಕ್ಲೋಸಿಂಗ್ ಶಟರ್ ಇದೆ. ಹ್ಯಾಮರ್ದು ಬುಲ್ ಬಾರ್ ಹಾಕ್ಸವ್ರೆ. ಸೊ ಹ್ಯಾಮರ್ ಬಂದು ಒಳ್ಳೆ ಕಂಪ್ನಿ ಬ್ರ್ಯಾಂಡ್ ಅದು. ಗಾಬರಿ ಚೇತನ್ ಮಗ ಟೈಮ್ ತೋರಿಸ್ತಾ ನಿಮ್ಮ ಮೊಬೈಲಲ್ಲಿ 7 ಗಂಟೆ ತೋರಿಸ್ತೈತೆ. ಸೊ ನಮ್ಮ ಡಾರ್ಲಿಂಗ್ದು ಚೈನಾ ಟೈಮ್ಗೆ ಹೋಗ್ಬಿಟ್ಟೈತೆ. ನಾವೆಲ್ಲ ಇಲ್ಲ ಇಂಡಿಯಾದಲ್ಲೇ ಇದ್ದೀವಿ ನೋಡಿ. 4:15 ಇನ್ನ ಇಂಟ್ರೆಟ್ ಆನ್ ಮಾಡ್ದ ನೀನು. ಬಟ್ ಯಾಕೆ ನಿಂದೆ ಚೇಂಜ್ ಆಗ್ತಾಯಿದೆ, ನಮ್ದೆಲ್ಲ ಚೇಂಜ್ ಆಗಿಲ್ಲ ಹಂಗೆ. ಅವನದು ಐಫೋನ್ ಗುರು, ಅವನದು ಆಗಿಲ್ಲ. 4:30 ಆಯ್ತಾ? ಅದೇ ಅಷ್ಟೇ ಅದು. ಲಲೇಂಗ್ಸ್ ಇವಾಗ ಗ್ಯೂ ಮೊನಾಸ್ಟ್ರಿನಲ್ಲಿ ಇದ್ದೀವಿ. ಗ್ಯೂ ಮೊನಾಸ್ಟ್ರಿ ಇದು ಸಮ್ವೇರ್ ಇನ್ ಬಿಟ್ವೀನ್ ಬರುತ್ತೆ ಟಾಬೋ ಆ್ಯಂಡ್ ಕಲ್ಪ ಮಧ್ಯದಲ್ಲೇ. ಇನ್ನು ಕಲ್ಪ ನಮಗೆ 4 hours ಜರ್ನಿ ಇದೆ. 8 ಗಂಟೆಗೆ ಓಡೋಣ ಅಂದ್ಬಿಟ್ಟು ಅಲ್ಲಾಡಿಸ್ಕೊಂಡು 12 ಗಂಟೆಗೆ ಎದ್ರೆ ನನ್ನ ಮಕ್ಕಳ ಹಿಂಗೆ ಆಗೋದು. ಆಲ್ರೆಡಿ 4 hour, ಇನ್ನೂ 4 hour ಐತೆ ಮಚ್ಚ ಕಲ್ಪ. ಅಯ್ಯಪ್ಪ ಸ್ವಾಮಿ.
ಓ ಅದೆಲ್ಲ ಬಾರ್ಡ್ರು. ಸೊ ನಿಮ್ಮದು ಚೈನಾ ಅದು ತೊಗೊಂಬಿಡೈತೆ ಟೈಮಿಂಗು. ಸೊ ಆ ಬೆಟ್ಟಗಳೆಲ್ಲ ಚೈನಾ ಡಾರ್ಲಿಂಗ್ಸ್, ಅಲ್ಲಿಂದ ಎಲ್ಲ ಚೈನಾ. ನಾವು ಬಾರ್ಡ್ರಲ್ಲಿ ಇದ್ದೀವಿ ಆ್ಯಕ್ಚುಲಿ. ಬೆಂಗಳೂರು. ಯಾವ್ದು ಬೆಂಗಳೂರು? ಯಾವುದೋ ಬೆಂಗಳೂರು? ಲೇ ಡಾರ್ಲಿಂಗ್ ವೇರ್ ಇಸ್ ಬೆಂಗಳೂರು ಡಾರ್ಲಿಂಗ್? ಇಂಡಿಯಾ. ಸೊ ಅದಕ್ಕೆ ಇಲ್ಲಿ ಡ್ರೋನ್ಸ್ ಕೂಡ ಆರ್ಸಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ಬಾರ್ಡ್ರ್ ಇಲ್ಲೇ ಇದೆಯಲ್ಲ, ಗಿಬಿಲ್ ಅನ್ಸ್ಬಿಡ್ತಾರೆ ಡ್ರೋನ್ ಅನ್ಸಿದ್ರೆ ಹೋಗ್ಲಿ, ಇಲ್ಲಿರೋರಿಗೆಲ್ಲ ರಿಪೋರ್ಟ್ ಆಗ್ತಾರೆ ಆಮೇಲೆ ಇವು ಇಂಡಿಯನ್ಸ್ ಆರ್ ಮೆಸ್ಸಿಂಗ್ ವಿತ್ ಅಸ್ ಅಂತ ಡ್ರೋನಲ್ಲಿ ಆರ್ಸಂಗಿಲ್ಲ ಇಲ್ಲಿ. ಸೊ ಇವತ್ತು ನಮ್ಮ ಪ್ರಜ್ವಲ್ಲು ಡ್ರೋನು ಕೈಲಿ ಹಿಡ್ಕೊಳಕ್ಕೆ ಹೋಗಿ ಫಿಂಗರೇ ಕಟ್ ಮಾಡ್ಕೊಬಿಟ್ಟವನೆ, ಅಂದರೆ ಚರ್ಮ ಫಿಂಗರ್ ಇನ್ನೂ ಹಂಗೆ ಐತೆ ಲಕ್ಕೀಲಿ. ಸೊ ಡ್ರೋನ್ ಪ್ರೊಪೆಲ್ಲರ್ ಊಷ್ಟು, ಡ್ರೋನು ಆರ್ಸೋಕ್ಕಾಗಲ್ಲ ಇನ್ನು ನಾವು. ಲಕ್ಕೀಲಿ ಎಲ್ಲ ಶಾರ್ಟ್ಸು ತೊಗೊಂಡಿದ್ದೀವಿ ಬೇಕಾಗಿರೋದೆಲ್ಲ. ಇನ್ನೂ ಬೇಕಾಗಿತ್ತಮ್ಮ ಡ್ರೋನ್ ಶಾಟ್ಸು, ಅಷ್ಟೊಂದೇನಿಲ್ಲ ಅಲ್ಲ. ಹೇ ಹಾಯ್. ಏನ್ಬ್ರೋ ಸಮಾಚಾರ? ಇಬ್ರಣ್ಣ? ನೈಸ್. ಎಲ್ಲಿಂದ? ಹೇಗಿದ್ದೀರಾ? ಆರಾಮ್ ಬ್ರೋ, ನೀವು? ಸೂಪರ್. ಎಲ್ಲಿಂದ ಹೊಡ್ಸ್ಕೊಂಬಂದ್ರಿ? ಇವತ್ತಾ ಇದರಿಂದ ಕಲ್ಪ ನಾವು ಕಲ್ಪಾಗ ಹೋಗ್ತಾ ಇದೀವಿ. ಏನ್ ಕಲ್ಪ ಇಷ್ಟು ಲೇಟ್ ಆಗ್ಬಿಟ್ರ ನೀವು? ಇಲ್ಲ, ನಾವು ಇದು ಚೈನಾ ಬಾರ್ಡರ್ ಇದೆ ಗೊತ್ತಾ, ಹೋಗಿದ್ರೆ ಚಿಟ್ಕುಲ್ ಅಲ್ಲ, ಇನ್ನು ಇಲ್ಲೊಂದಿದೆ, ಒಂದು 7 ಕಿಲೋಮೀಟರ್ ಹೋದ್ರೆ ಮೇಲ್ಗಡೆ ಹೋಗ್ಬೋದು. 40 ಕಿಲೋಮೀಟರ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ ಅದು. ಶುರು ಮಾಡಿದ್ದೆ ಬೆಂಗಳೂರು. ಏನು ಸಮಾಚಾರ, ಆರಾಮಿದ್ದೀರಾ? ಎಲ್ಲ ಸೂಪರ್ ಬ್ರೋ, ನೀವು? ನಾನು ಆ್ಯಕ್ಚುಲಿ ಮೊನ್ನೆ ನಿಮ್ದು ವಿಡಿಯೋ ಮೋಟಲ್ ಇದೊಂದು ಸೇಮ್ ಇದೆ ನೋಡಿದೆ. ಇವಾಗ ನೀವು ಆ ಕಡೆ ಹೋಗ್ತಾ ಇದ್ದೀರಾ, ಕೋಕ್ಸಾರ್ ಕಡೆ? ಹೌದು, ಮುಗಿಸ್ಕೊಂಡು ಇವತ್ತು ಎಲ್ಲಿ ಸ್ಟೇ ಆಗ್ತೀರಾ? ಇವತ್ತು ಡಾಬಾ ಹೋಗಿ. ಆದ್ರೂ ಲೇಟೇ ಆಗುತ್ತೆ ಬ್ರೋ ನೀವು ಹೋಗಕ್ಕೆ. ಹೌದೌದು, ತೋರಿಸ್ತಾ ಇದೆ. ಮತ್ತೆ ಆಮೇಲೆ ರೋಡ್ ಚೆನ್ನಾಗಿಲ್ಲ, ಇಷ್ಟೆಲ್ಲ ಚೆನ್ನಾಗಿಲ್ಲ ರೋಡಲ್ಲಿ. ಎಷ್ಟು ಕಿಲೋಮೀಟರ್ ಚೆನ್ನಾಗಿಲ್ಲ ಬ್ರೋ? ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಚೆನ್ನಾಗಿದೆ ಈ ತರ, ಅದಾದ್ಮೇಲೆ ಫುಲ್ ವರ್ಸ್ಟ್. ಇದೇ ತರ ಇರುತ್ತೆ ಅಂತ ಹೇಳ್ಕೊಂಡು ಈ ತರ ಇಲ್ಲ, ಫುಲ್ ಇಲ್ಲ, ಸಿಂಗಲ್ ನ್ಯಾರೋ ರೋಡ್ ಆಗ್ಬಿಡುತ್ತಾ. ನೆಕ್ಸ್ಟ್ ನೀವು ಮನಾಲಿನ? ನಾವು ಈ ಕಲ್ಪ ಸ್ಟೇ ಆಗ್ಬಿಟ್ಟು ಆಮೇಲೆ ಶಿಮ್ಲಾ, ಆಮೇಲೆ ಚಂಡೀಗಢ. ಓಕೆ, ಅವರೇ ಬಂದಿದ್ದೀರಾ? ಹಿಂದೆ ಬಾಯ್ಸವರಲ್ಲ, 2 ಕಾರು. ಸರಿ ಬ್ರೋ, ಡೆಫಿನೆಟ್ಲಿ ಸೇಫ್ ಜರ್ನಿ, ಆರಾಮಾಗಿ ಹೋಗ್ರಿ. ಲೈಟ್ಸ್ ಎಲ್ಲ ಇದೆಯಲ್ಲ ಗಾಡೀಲಿ? ಇಬ್ರು ಓಡಿಸ್ತೀರಲ್ಲ, ನಿಮ್ಗೆ ಟೆನ್ಷನ್ ಇಲ್ಲ. ಬಾಯ್. ಡನ್ ಬ್ರೋ, ಸಿಯಾ. ಓಕೆ ಬಾಯ್. ಐ ಲವ್ ಬ್ರೋ. ಕಾಬ್ ಸಂಗಮ್ ಬ್ರಿಡ್ಜಾ? ಅಲ್ಲಿ ಆ ಕಡೆ ಬರ್ತಾ ಇರೋದು ಸ್ಪಿಟಿ ರಿವರ್, ಈ ಕಡೆ ಬರ್ತಾ ಇರೋದು ಸಟ್ಲೇಜ್ ರಿವರ್, ಎರಡು ರಿವರ್ ಬೀಟಿಂಗ್ ಪಾಯಿಂಟ್ ಇದೆ. ಓಹೋ, ಸಂಗಮ ಅಂತೆ ನೋಡಿ ಡಾರ್ಲಿಂಗ್ಸ್. ಇದು ಸ್ಪಿಟಿ ರಿವರು, ಅದೇನೋ ಸಟ್ಲೇಜ್ ರಿವರು ಅಂದ ನನ್ನ ಬಾಯಿ. ಶಾರದಾ ಕಲರ್ ಡಿಫ್ರೆನ್ಸ್, ಬ್ರೌನ್ ಇದೆ, ಅದು ಬ್ಲೂ ಇದೆ. ಇದೊಂಥರ ಕೊಳೆ ನೀರಿದೆ, ಅದು ಚೆನ್ನಾಗಿದೆ ನೀರು. ಎರಡು ಮಿಕ್ಸಿಂಗ್ ಆಗ್ತಾ ಇದೆ ಅಲ್ಲಿ, ಮಿಕ್ಸಿಂಗ್. ರೋಡ್ ಏನಿದೆ ನೋಡಿ ಡಾರ್ಲಿಂಗ್ಸ್, ರೋಡು. ಸಗದಾಗಿದೆ ಇವರು, ಹೆವಿ ಗಾಳಿ, ಡಾರ್ಕ್ ಆಗ್ತಾ ಇದೆ. ದಿ ನೆಕ್ಸ್ಟ್ ಡೇ. ಕ್ರೇಜಿ ಅಲ್ಲ ಆ ಮೌಂಟೇನು, ಶಾರ್ಪ್ ಆಗಿದೆ ಗುರು. ಕಿನ್ನೂರ್ ಕೈಲಾಸ ಇದು ಅಲ್ಲೇ. ಹಿಂಗೆ ನೋಡಿ, ನಾವು ಕಿನ್ನೂರಲ್ಲಿ ಇದ್ದೀವಿ, ಸ್ಟೇ ಆಗಿದ್ದೀವಿ. ಸೊ ಕಿನ್ನೂರ್ ಕೈಲಾಸ ಅಂತೆ, ಅಲ್ಲಿ ಮೇಲೆ ಏನು ನೋಡ್ತಾ ಇದ್ದೀರಾ ಅದು, ದಾಟ್ ಒನ್. ಸೊ ಅಲ್ಲಿ ಮೇಲೆ ಹೋದರೆ ಒಂದು ಚಿಕ್ಕದು ಲೇಕ್ ಮಧ್ಯೆ ಒಂದು ದೇವಸ್ಥಾನ ಇದೆಯಲ್ಲ, ಲಿಂಗ ಇದೆ. ಹಾಂ, ಲಿಂಗ. ಕ್ರೇಜಿ ನೋಡಿ, ಮೇಲೆಲ್ಲ ಸ್ನೋ ಕ್ಯಾಪ್ ಮೌಂಟೇನ್ಸ್. ನಾವು ಆಲ್ರೆಡಿ ಕೆಳಗಡೆ ಇಳಿದಿದ್ದೀವಿ. ಇಲ್ಲಿ ಕೆಳಗಡೆ ಇರೋ ಬೆಟ್ಟಗಳೆಲ್ಲ ಗ್ರೀನ್ ಕಲರ್ ಇದ್ದಾವೆ ಅದಕ್ಕೆ. ಸೊ ಇಲ್ಲೆಲ್ಲ ಟೆಂಪ್ರೇಚರ್ ಆರಾಮಾಗಿದೆ ಗುರು, 20 ಡಿಗ್ರೀಸ್ ಇದೆ. ಏನು ಸ್ವೆಟ್ರು ಬೇಕಾಗಿಲ್ಲ, ಜಾಕೆಟ್ ಗಿಕೆಟ್ ಏನು ಬೇಕಾಗಿಲ್ಲ.
ನಮ್ಮ ಗಾಡಿ ಆ್ಯಂಡ್ ಜಿಮ್ನಿ. ಲೆಂತ್ ವೈಸ್ ನೋಡಿ ಎಷ್ಟು ಸೈಜ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಡಾರ್ಲಿಂಗ್ಸ್, ಮುಂದೆ ಒಂದು ಬ್ಲ್ಯಾಕ್ ಹೈಲೆಕ್ಸ್ ಹೋಗ್ತಾ ಇದೆ ನೋಡಿ. ಸೊ ಇವರು GR ಕಿಟ್ ಹಾಕಿದ್ದಾರೆ, ಬಟ್ ವೀಲ್ಸ್ ಎಲ್ಲ ಚೇಂಜ್ ಮಾಡಿಲ್ಲ. ಸೊ GR ಕಿಟ್ಟಲ್ಲಿ ಎಕ್ಸ್ಟೆಂಡೆಡ್ ಫ್ಲೇರ್ಸ್ ಬರುತ್ತೆ ನೋಡಿ. ಸೈಡೆಲ್ಲ ಒಳ್ಳೆ ಲಂಗ ಎತ್ಕೊಂಡಂಗೈತೆ ಗಾಡಿ. ಅದಕ್ಕೆ ತಕ್ಕಂಗೆ ವೀಲ್ಸ್ ಹಾಕಬೇಕು, ದೊಡ್ಡ ದೊಡ್ಡ ವೀಲ್ಸು, ಅವಾಗಲೇ ಅದಕ್ಕೆ ಲುಕ್ಕು. ನಾನು ಇದೇ ಕಾರಣಕ್ಕೆ ಇನ್ನೂ GR ಕಿಟ್ ಹಾಕಿಲ್ಲ, ಯಾಕಂದರೆ ಅದು ಹಾಕಿದ್ಮೇಲೆ ದೊಡ್ಡ ದೊಡ್ಡ ವೀಲ್ಸ್ ಹಾಕಬೇಕು, ಟೈರ್ಸು ಒಳ್ಳೆ ಅಲಾಯ್ಸ್ ಹಾಕಬೇಕು, ಔಟ್ಸೈಡ್ ಬರಬೇಕು ವೀಲ್ಸ್ ಆ್ಯಕ್ಚುಲಿ, ಆವಾಗ ಆ ಗಾಡಿಗೆ ಒಳ್ಳೆ ಲುಕ್ ಬರುತ್ತೆ. ಸೊ ಇವಾಗ ನೋಡಿ ಒಂಥರ ಫ್ಲೇರ್ಸು ಆಚೆ ಬಂದಿದೆ, ಒಂಥರ ಅಸಹ್ಯ ಕಾಣಿಸ್ತಿದೆ ಗಾಡಿ. ಬ್ಲ್ಯಾಕ್ ಎಡಿಷನ್ನೇ ಅನ್ಸುತ್ತೆ ಇದನ್ನು, ಬಟ್ ಬೇರೆ ಎಲ್ಲ ಚೆನ್ನಾಗಿದೆ. ಹಿಂದೆ ಬುಲ್ ಬಾರೆಲ್ಲ ಹಾಕ್ಸಿದ್ದಾರೆ, ಹ್ಯಾಮರ್ದೇ ಇರಬೇಕು ಅದನ್ನು. ಹಿಂದೆ ಇದು ಏನಪ್ಪ ರೇರ್ ಟೋ ಹುಕ್ ಇರೋದು ಇದಾಕಿದ್ದಾರೆ ನೋಡಿ, ರೇರ್ ಬಂಪರು ಚೆನ್ನಾಗಿದೆ, ಒಂಥರ ಬೇರೆ ಎಲ್ಲ ಸಖತ್ತಾಗಿ ಮಾಡಿಸಿದ್ದಾರೆ. ಹ್ಯಾಮರ್ದೇ ಅದು, ಸೈಡಲ್ಲಿ ಇರೋದು ಹ್ಯಾಮರ್ ಅಲ್ಲ ಆಗಿರೋದು, ಬೇರೆ ಏನೋ ಇದೆ, ARB ಇರಬೇಕು. ಸೊ ಆ ಗಾಡಿಗೆ ವೀಲ್ಸ್ ಒಂದೇ ಮೇಜರ್ ಮಿಸ್ಸಿಂಗು, ಅದೊಂದು ಹಾಕ್ಬಿಟ್ರೆ ಒಳ್ಳೆ ಸಖತ್ ಲುಕ್ ಬರುತ್ತೆ. ಸೈಡಿಂದ ನೋಡೋಣ ಗಾಡಿ ಹೆಂಗಿದೆ ಅಂತ. ಮೇಲೆ ಅದು ನೋಡೋ ಮಚ್ಚ, ರೂಫ್ ಬುಲ್ಬಾರಲ್ಲೂ ಲೈಟ್ ಇದೆ ಅದಕ್ಕೆ. ಆಮೇಲೆ ರೋಲಿಂಗ್ ಎಲೆಕ್ಟ್ರಿಕ್ ಶಟರ್ ಹಾಕ್ಸಿದ್ದಾರೆ, ಮೋಸ್ಟ್ಲಿ JCB ಅಲ್ಲಿ ಇರ್ಬೋದು ನೋಡಿ. ಸೈಡಿಂದ ಎಷ್ಟು ಮುಂದೆ ಬಂದಿದೆ ಆ ಫ್ಲೇರ್ಸು. ಇದು ನೋಡೋ ಫುಟ್ ಸ್ಟೆಪ್ ಮಚ್ಚ, ಪ್ರೋಮ್ಯಾನ್ ಇರ್ಬೇಕು ಅದು, ಸಖತ್ತಾಗಿದೆಲ್ಲ ಸೈಡ್ ಫುಟ್ ಸ್ಟೆಪ್ಪು. ಒಂಥರ ಎಕ್ಸ್ ಕಟ್ಟಿಂಗ್ ಕೊಟ್ಟವನೆ, ಮೋಸ್ಟ್ಲಿ ಪ್ರೋಮ್ಯಾನ್ದೇ ಇರಬೇಕದು. ಹೋಗಿ ನಾವು ಹೆಂಗೋಗ್ಬೇಕು ಶಿಷ್ಯ? ಲೆಫ್ಟ್, ಸರಿ ಸ್ಟ್ರೈಟಾ? ಸಾರಿ ಶೋರ್, ಒಂದು ನಿಮಿಷ ಇರಿ ಇವ್ರು ಹಾಕೊಂಬಿಡ. ಅಲ್ಲೇ ಇದೆ ಮ್ಯಾಪು, ಇದ್ರಲ್ಲಿ ನೋಡು ಅಷ್ಟೇ. ಲೋ KP ಅಲ್ಲಿ ಇಳ್ಕೊಂಡು ಫೋನಲ್ಲೇ ಒಂದು ಅಂದರೆ ನಾವು ಸುಮ್ಮನೆ ಹಿಂಗೆ ರೋಲ್ ಹಾಕ್ತೀವಿ ಮಚ್ಚ. ನೀನು ಅಲ್ಲಿ ಲೆಫ್ಟಲ್ಲಿ ನಿಲ್ಸ್ಕೋ ಕಾರ್ನ, ಫೋನಲ್ಲೇ ತಕ್ಕೋ ಒಂದು ಅಂದರೆ ರೀಲ್ ಥರ ನಾವು ಹಿಂಗೆ ಪಾಸ್ ಆಗ್ತೀವಿ, ಇದೆಲ್ಲ ಕಾಣಿಸೋ ಥರ ತಗೋ ಒಂದು. ಅಲ್ಲೋ ರೋಲಿಂಗ್ ಶಾಟ್ ತಗೊಂಬೋದಲ್ಲ ಕ್ಯಾಮ್ರಾ? ಮಚ್ಚ ರೋಲಿಂಗ್ ಶಾಟ್ ತಗೊಂತೀಯ ಕ್ಯಾಮ್ರಾ ಅಲ್ಲಿ ಹಂಗೆ? ಹೌದಾ, ಸರಿ ಓಕೆ. ಗೋಪುರ ಏನಾದರೂ ಅಂಟ್ಸ್ಕೊಳಕ್ಕಾಗತ್ತಾ? ಬರಲಾ? ಹೌದು, ಗೋಪ್ರೋ ಬ್ಯಾಕ್ ಗ್ಲಾಸ್ ಅಂಟಿಸಿದ್ರೆ ಚೆನ್ನಾಗಿರುತ್ತೆ. ಇಟ್ಕೋ. ಡಾರ್ಲಿಂಗ್ಸ್, ವಿ ಆರ್ ಅಟ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ರೋಡ್ ಮಚ್ಚ. ಇದು ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ರೋಡ್, ಕಿನ್ನೋರ್ ವ್ಯಾಲಿ ರೋಡ್ ಅಂತ. ಇದು ಮೇಲೆ ಬಂಡೆಗಳು ನೋಡಿ ಹೆಂಗ್ ಕಾಣಿಸ್ತಾ ಇದೆ, ಆಕ್ಚುಲಿ ಸಕ್ಕತ್ತಾಗಿದೆ ಗುರು. ಇಲ್ಲಿ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಕ್ರೇಜಿ ಸೈಕ್ ಆಗಿದೆ, ಅವ್ರಿಗೆ ಹೇಳೋ ಗೋಪ್ರೋ ಅಲ್ಲ ಅಂಟಿಸ್ಬಿಡೋಣ ಗ್ಲಾಸ್ ಮೇಲೆ ಅಂತ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಫ್ರಮ್ ಕಿನ್ನೋರ್ ಟು ಶಿಮ್ಲಾ. ಒಂದು 6 ಅವರ್ ಇದೆ ಜರ್ನಿ. ನಾಳೆ ಶಿಮ್ಲಾಡು ಚಂಡೀಗಢ. ಸೊ ವಿ ಆರ್ ಆನ್ ದ ವೇ ಬ್ಯಾಕ್, ವಾಪಸ್ ಹೋಗ್ತಾ ಇದ್ದೀವಿ ಮನೆ ಕಡೆ. ಇನ್ನೊಂದು 2 ಡೇಸ್ ಇದೆ ಅಷ್ಟೇ ನಮಗೆ. ಥರ್ಸ್ಡೇ ನಮ್ಮ ಫ್ಲೈಟ್, ಇವತ್ತು ಮಂಡೇ. ಫುಲ್ ಡೇಂಜರಸ್ ರೋಡ್, ಸಗದಾಗಿದೆ ಗುರು ಒಂಥರ. ಇದು ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ ಡಾರ್ಲಿಂಗ್ಸ್, ಏನೋ ಕವರ್ ಹಾಕವ್ರೆ ಮಚ್ಚ. ಏನು ಗಾಂಜಾ ಏನಾದರೂ ಬೆಳೀತಾವ್ರ? ಫುಲ್ ಬೆಟ್ಟನೇ ಕವರ್ ಹಾಕವ್ರೆ ಅಲ್ಲಿ ನೋಡಿ, ಕೆಳಗಡೆಲ್ಲ ನೋಡಿ. ಏನು ಬೆಳೀತಾವ್ರೋ ಗೊತ್ತಿಲ್ಲ, ಒಟ್ಟಲ್ಲಿ ಕವರ್ ಹಾಕವ್ರೆ. ಮೇಲೆಲ್ಲ ನೋಡಿ ಕಾಣಿಸ್ತಾ ಇದೆ, ಏನೋ ಸೊಪ್ಪೆ ಮಚ್ಚ ಅದು. ಏನು ಸೊಪ್ಪು ಬೆಳೀತಾವ್ರೋ ಗೊತ್ತಿಲ್ಲ. ಓ, ಆ ಬೆಟ್ಟದಲ್ಲೂ ಐತಲ್ಲೋ ಅಷ್ಟು ದೂರ. ಡೋಂಟ್ ನೋ ವಾಟ್ ದಟ್ ಈಸ್ ಬ್ರೋ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದೇನು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬೇರೆಯವ್ರಿಗೆ ಗೊತ್ತಾಗಲಿ. ನೋಡಿ ಎಲ್ಲ ಕಡೆ ಇದೆ ಆ್ಯಕ್ಚುಲಿ. ಸೊ ಆಲ್ಮೋಸ್ಟ್ ನಾವು ಅದೇ ಶಿಮ್ಲಾ ದಾರಿಯಲ್ಲಿ ಇದ್ದೀವಿ. ಇದು ಯಾವ ಗೊತ್ತಿಲ್ಲ. ಶಿಮ್ಲಾಗೆ ಹೋಗೋ ರೋಡಲ್ಲಿ ಸಿಗತ್ತೆ ನಿಮಗೆ ಇದೆಲ್ಲ, ಕಲ್ಪಾ ಟು ಶಿಮ್ಲಾ.
ಸೊ ಡಾರ್ಲಿಂಗ್ಸ್, ಶಿಮ್ಲಾದಲ್ಲಿದ್ದೀವಿ. ಎಷ್ಟು ಚಿಕ್ಕ ಚಿಕ್ಕ ರೋಡ್ಗಳು ಅಂದರೆ ನಾವು ಈ ಲಾರಿ ತೊಗೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಮ್ಮನ ಸಾಕಾಗಿ ಹೋಗ್ತೈತೆ ನೋಡಿ. ಆ ಬ್ರೆಜ್ಜಾ ಹೋಗೋಕ್ಕೆ ಜಾಗ ಇಲ್ಲ ಈ ರೋಡಲ್ಲಿ, ಅಷ್ಟು ಕಂಜೆಸ್ಟೆಡ್ ರೋಡ್ ಈ ಶಿಮ್ಲಾನಲ್ಲಿ. ತೇರಿಗೆ ಇಷ್ಟಿಷ್ಟೇ ಮಾಡಿಕೊಂಡವ್ರು, ಒಳ್ಳೆ ಸೈಕಲ್ ಓಡಿಸೋ ರೋಡ್ಗಳು ಥರ. ಮಚ್ಚ ಸಿಗ್ತಾ ನಿನ್ನ ಮೆಗ್ಡಿಗೆ? ನಮಗೆ ಇನ್ನೊಂದು ಸ್ವಲ್ಪ ಸಿಗುತ್ತೆ, 700 ಮೀಟ್ರಲ್ಲಿ ಸಿಗುತ್ತೆ ನಮಗೆ. ನಿನಗೆ ಹಾಂ, ಇವಾಗ ಇನ್ನ ನೀವು 5 ಕಿಲೋಮೀಟರ್ ಇದೆ ನಿಮಗೆ ಇನ್ನ. ಅಷ್ಟೇ ಬಿಡು, ಅಲ್ಲೇ ಎಲ್ಲಾದ್ರೂ ಮಲ್ಕೊಂಬಿಡಕ್ಕೆ ಹೇಳೋ ಮಚ್ಚ ಅವ್ರಿಗೆ, ಮಚ್ಚ ಎಷ್ಟು ಬರೋದು. ಮಾಡ್ರಪ್ಪ, ಏನೋ ಒಂದು ಮಾಡ್ರಿ. ನಾವು 5 ಲಕ್ಷ ಅಲ್ಲೇ ಏನೇನೋ ಮಾಡ್ತಿದ್ವಿ, ನೀವು ಮಾಡ್ರಿ. ಜಿಮ್ನಿಲ್ ಒದ್ದಾಡ್ತಾವ್ರು ಬರೋಕ್ಕೆ ಪಾಪ. ಸರಿ ಆಯ್ತು. 5 ಲಕ್ಷ ಹಿಡ್ಕೊಂಡೆ ಸಾಸ್ಗಳು ಮಾಡ್ತಾ ಇದೀವಿ ನಾವಿಲ್ಲಿ. ಬಾ ಮಚ್ಚ, ಬಾ ಲೆಫ್ಟಿಗೆ, ಬಾ ಲೆಫ್ಟಿಗೆ ಜಾಗ ಐತೆ ನೋಡಿ. ಹೆಂಗೋ ಬದುಕ್ತಾವ್ರೆ ಇಲ್ಲಿ ಜನ. ನಮ್ಮನ್ನ ಇಷ್ಟು ಚಿಕ್ಕ ರೋಡಲ್ಲಿ ಸೆಂಟಿಮೀಟ್ರಲ್ಲಿ ಬದುಕ್ತಾವ್ರಲ್ಲ ಜನ ಮಚಾಲೆ. ತಯಾರಿಕೆ ಭೂಮಿಯಲ್ಲಿ ಎಂತೆಂಥ ಜನ ಇರ್ತಾರೆ ರೋಡು. ಅಯ್ಯೋ ಸ್ವಾಮಿ. ಬಾ ಲೆಫ್ಟಿಗೆ ಬಾ, ಲೆಫ್ಟ್ ಬಾ ಜಾಗ ಇದೆ ಬಾ. ಅದು ನಾವು ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾ ಇರೋದು ಪುಣ್ಯವಂತರು ನಾವು ನೋಡ್ರಿ. ಸ್ಟೇ ಕೂಡ ಅಲ್ಲ, ಅದು ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾ ಇರೋದು ಇಷ್ಟು ಬಾಧಗಳು ಬಿತ್ಕೊಂಡು. ಅಲ್ಲಿ ಬರೋರೆಲ್ಲ ಆಪೋಸಿಟ್ ಹೇಳ್ತವ್ರೆ, ಇಷ್ಟು ದೊಡ್ಡ ಗಾಡಿ ಎಲ್ಲ ಯಾಕ್ರಿ ತೊಗೋತೀರಾ, ತೊಗೊಂಡ್ಮೇಲೆ ಯಾಕ್ರಿ ಶಿಮ್ಲಾಗೆ ಬರ್ತೀರಾ ಅಂತೆಲ್ಲ ಹೇಳ್ತವ್ರೆ. ಈಗ ನಮ್ಮನ್ನು ಬೇರೆ ರೋಡ್ ಇದ್ರೆ ತಾನೇ ಇಲ್ಲಿ ಅಂತ ನಾವು. ಸಾರ್ ಹೋಗಿ ಸಾರ್, ಇವರು ಪಕ್ಕಾ ಮೆಕ್ಡೊನಾಲ್ಡ್ಸ್ಗೆ ಮಚ್ಚ ಹೋಯ್ತಾ ಇರೋದು. ಸೇಮ್ ರೂಟ್ ಅಲ್ಲ, ಕೇಳ್ಕೊಂಡು ಹೋಗ್ತಾವ್ರೆ. ಮೆಕ್ಡೊನಾಲ್ಡ್ಸಿಗೆ ಯಾವ್ಯಾವ ಥರ ತಿಕ್ಕ ಹೊಡ್ಸ್ಕೊಂಡು ಹೋಗ್ಬೇಕು ಹೇಳ್ತೀರಾ ಸ್ವಲ್ಪ ಅಂತ. ಏನು ಹೇಳಿ, ಇವಾಗ ಕ್ರೇಜಿ ಲೆಫ್ಟ್ ಇದೆ ಒಂದು. ಓ ಫಕ್, ಆ ಲೆಫ್ಟ್ ಹೊಡಿಯೋದಕ್ಕೆ ಆಲ್ಟೋ ಇದ್ರೇನು ಆಗಲ್ಲ. 5 ಲಕ್ಷ ಅದು ಹೆಂಗೆ ಓಡಿಸ್ಬೇಕು ಇವಾಗ ಲೆಫ್ಟು, ದೇವ್ರಿಗೆ ಗೊತ್ತು ಮಚ್ಚ. ಲಿಟ್ರಲಿ ಕಾಲ್ ದಾರಿ ಕಣ ಇದು, ಕಾರ್ ಹೋಗೋ ದಾರಿನೇ ಅಲ್ಲ ಇದು. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಔಟ್ ಸೈಡ್ ಅಲ್ಲ. ಶಿಮ್ಲಾದ ಫುಲ್ ಲೈಟಿಂಗು. ಮಗ ನಮ್ಮ ಗಾಡಿ ರೋಡಿಗೆ ಮಾಡಿಲ್ಲ. ಮಚ್ಚ ಲೆಫ್ಟ್ ಹೊಡೆದ್ಬಿಡಿಲಿ, ಅವ್ನು ಹೋದ ಮುದುಕ್ ಮ್ಯಾನ್. ಇವಾಗ ಫುಲ್ ಕಟ್ ಹೊಡಿ. ಅರ್ಲಿ ಹೊಡಿಬೇಕು ಇದರಲ್ಲಿ. ಎಳೆ ತಿರ್ಗ್ಸೋ ಸಾಕಲ್ಲ. ಎಸ್ ಬ್ರೋ, ದ್ಯಾಟ್ಸ್ ಇಟ್, ದೇರ್ ಯು ಗೋ. ಹಿಂಗೋ ಈ ರೋಡಲ್ಲಿ ಯಾವನು ಇಲ್ಲ, ಈ ರೋಡೇ ಕ್ಲೋಸ್ ಆಗಿರ್ಬೇಕೀಗ, ಇನ್ನ ಖರಾಬು ಮಚ್ಚ. ಈ ಯಾವ ಕೊಂಪೆನಲ್ಲಿ ಇಟ್ಟವನು ಈ ಬೋಳಿ ಮಗ ಮೆಕ್ಡೊನಾಲ್ಡ್ಸ್ನ? ಯಾವುದೋ ಬೆಟ್ಟದ ಮೇಲೆ ಇಟ್ಟು ಕೂತವನೆ. ಊರಾಗೆಲ್ಲ ಜಾಗ ಐತಲ್ಲಿ ಸಿಟಿನಲ್ಲಿ. ಓಹೋ, ಕೆಳಗಡೆ ಏನೋ ಸ್ಟ್ರೀಟ್ಗಳು ಹಂಗೆ ಕಾಣಿಸ್ತಾ ಇದೆ ಮಚ್ಚಿ. ಲೈಟ್ಸ್ ಹಾಕೋ, ಬಾರ್ ಲೈಟ್ ಹಾಕೋ. ಅದಲ್ಲ ಮಾಮ್, ಕೆಳಗಡೆ ಪಾರ್ಕಿಂಗ್ ಸೆನ್ಸರ್ ಪಕ್ಕ ಇನ್ನೊಂದು ಲೈಟ್ ಐತೆ ನೋಡು, ಸ್ವಿಚ್ ಐತೆ ಅದೊತ್ತು. ಓ, ಯಾವುದೋ ಗಾಡಿ ಬಂತು, ಫಾಕ್ ಮುಗೀತು ನಮ್ಮ ಕತೆ. ಈಗ ನೀನು ಹಿಂದೆ ಬಂದ್ಬಿಟ್ಟು ಮೇಲೆ ಹತ್ಸಿ ಹೇಳ್ತೀನಿ. ಹಿಂದೆ ಯಾವುದೋ ಕಾರ್ ಬರ್ತಾ ಇದೆ ನಮ್ಮ ಹಿಂದೆ, ಹತ್ಸಕ್ಕಾಗುತ್ತಾ? ಬಾ ಲೆಫ್ಟಿಗೆ ಬಾ, ಜಾಸ್ತಿ ಬೇಡ, ಹಂಗೆ ಸ್ಟ್ರೈಟ್ ಹೋಗು, ಜಾಸ್ತಿ ಬರಬೇಡ. ಸ್ಟ್ರೈಟ್ ಹೋಗು, ಸ್ಟ್ರೈಟ್ ಮಾಡ್ಕೊ. ಹಚ್ಚು ಹೋಗತ್ತೆ. ಹಚ್ಚು, ತುಳಿ ಮಗ. ಇನ್ನ ಅದು ಹಿಂದೆ ಟ್ರಂಕ್ ಸಿಕ್ಕಾಪಟ್ಟೆ ದೊಡ್ಡದೈತೆ. ಬಾ ಹಂಗೆ ಸೀದಾ ಬಾ, ಸ್ಟ್ರೈಟ್ ಬಾ, ಏನು ಮಾಡಬೇಡ, ಹಂಗೆ ಸ್ಟ್ರೈಟ್ ಬಾ. ನಾನು ಲಿಟ್ರಲಿ ಇಷ್ಟು ದಿವಸ 5 ಲಕ್ಷ ಬಾ ಇಲ್ಲ ಅದೇನು ತೊಂದರೆ ಇಲ್ಲ. ಫುಲ್ ಲೆಫ್ಟ್ ಹೊಡ್ಕೊ. ಹೊಡ್ಕೊ. ಏನೋಯ್ತು ಹಿಂದೆ ಮಚಾ, ತುಂಬಾ ದೊಡ್ಡ ಗಾಡಿನೋ ಇದು, ಹುಷಾರು. ಏನು ಹೊಡಿತು ಬ್ರೋ? ನೀನು ಹೋಗಿ ಹಿಂದೆ ರೈಲಿಂಗ್ ಹೊಡೆದಿರ್ತೀಯ, ನಾನು ಅದಕ್ಕೆ ಹೇಳಿದ್ ಫುಲ್ ಲೆಫ್ಟ್ ಹೊಡ್ಕೊ ಅಂತ. ನಿನ್ನ ರಿವರ್ಸ್ ಹಾಕೊಂಡಿಲ್ವಾ? ರಿವರ್ಸ್ ಅಲ್ಲೇ ಇತ್ತು. ಮತ್ತೆ ಇಲ್ಲಿ ಕಾಣಿಸುತ್ತಲ್ಲ ಕ್ಯಾಮ್ರಲ್ಲಿ ನಿಂಗೆ. ನೋಡಿ ಇಲ್ಲಿ ಕಲ್ ಮೇಲೆ ಹಚ್ತಾ ಇದೆಯಾ ಮಚಾ. ನೀನೊಂದು ಕೆಲಸ ಮಾಡಿ, ಇಳಿ ಹೇಳ್ತೀನಿ. ಫುಲ್ ಲೆಫ್ಟ್ ಹೊಡ್ಕೊ. ಫುಲ್ ಮೆತ್ತಿಗೆ ನೋಡು, ಅದಕ್ಕೆ ಹೊಡೆದಿರೋದು ನೀನು, ಈ ಕಂಬಕ್ಕೆ ಹೊಡೆದಿದ್ಯಾ. ಇನ್ನೊಂದು ಚೂರು ಬಾ, ಸಾಕು. ನಡಿ, ಮೆತ್ತಿಗಿಳಿಸು. ಹಾಂ, ನಡಿ ಸೀದಾ ನಡಿ.
ಚಿಕ್ಕ ರೋಡಲ್ಲಿ ನಾನು ಆ್ಯಕ್ಚುಲಿ ನಿನಗೆ ಕೊಟ್ಟು ತಪ್ಪು ಮಾಡಿದೆ. ಪೊಲೀಸ್ ಗಾಡಿ ಅದೇನು ಬಾಳ್ತಾರೋ ಈ ಜನ ಇಲ್ಲಿ ಸ್ವಾಮಿ. ಹಿಂದೆ ಹೊಡೆದಿದ್ರೆ ಬಂಪರ್ ಹೊಡೆದಿರುತ್ತೆ. ನನ್ನ ಪ್ರಕಾರ ಜೋರಾಗಿ ಹೊಡಿತು ಬ್ರೋ. ನೋಡೋಣ ಯಾರೋ ಇಳ್ದ್ಬಿಟ್ಟು ಏನಾಗಿದೆ ಅಂತ. ಇದು ಯಾವುದೋ ಮೆಕ್ಡೊನಾಲ್ಡ್ಸ್ ಆವಾಸನೇ ಬೇಕಾಗಿದ್ದಿಲ್ಲ ಮಚ್ಚ ನಮ್ಗೆ. ನೋಡಲ್ಲಿ ಹಿಂದೆ ಯಾವ ಥರ ಟರ್ನ್ ಇದೆ ನೋಡಲ್ಲಿ, ಹೇರ್ ಪಿನ್ ಟರ್ನ್ ಇದೆ. ಹಿಂಗೆ ಹೋಗ್ತೀಯ ಅಲ್ಲಿ ಟರ್ನೇ ಮಾಡೋಕ್ಕಾಗಲ್ಲ ಅಲ್ಲಿ ನಮ್ಮ ಗಾಡಿನ. ಇಟ್ಸ್ ವಾಸ್ ಅ ವೆರಿ ಬ್ಯಾಡ್ ಐಡಿಯಾ ಗೆಟಿಂಗ್ ದಿಸ್ ಮಾನ್ಸ್ಟರ್ ಹಿಯರ್. ಬ್ರೋ ನೀ ಕೇಳಿ ಮೆಗ್ಡಿ ಇದೆಯಾ ಅಂತ. ಬಾಯ್ ಮೆಗ್ಡಿ ಹೇ ಕ್ಯಾ ನೀಚೆ? ಹಾಂ ಆಯ್ತಂತೆ. ಹಾಂ ಅಲ್ಲೇ ಮಚ್ಚ ಅಲ್ಲಿ ರೈಟ್ ಹೊಡಿಬೇಕು. ಏನೋ ಇಂತಿಂಥ ಓಕೆ ಅವನು ಕಾರ್ ಇದ್ದಾನೆ ಆಲ್ರೆಡಿ. ಡಾರ್ಲಿಂಗ್ ಶಿಮ್ಲಾಗೆ ಯಾರನ್ನ ಬಂದರೆ ಇಲ್ಲಿ ಒಂದೇ ಒಂದು ಮೆಗ್ಡಿ ಇರುತ್ತೆ. ಸೇವ್ ಯುವರ್ ಸೆಲ್ಫ್. ದಯವಿಟ್ಟು ಯಾರೋ ಹೋಗ್ಬೇಡ್ರಿ ಆ ಮೆಗ್ಡಿಗೆ. ನಡ್ಕೊಂಡು ಹೋಗ್ತೀರಾ ಅಂದರೆ ಓಕೆ, ಕಾರ್ಗಳೆಲ್ಲ ಎತ್ಕೊಂಡು ಹೋಗ್ತೀರಾ ಅಂದರೆ ಮುಗಿದೋಯ್ತು ನಿಮ್ಮ ಕತೆ. ಥೂತ್ತರಿಕೆ ಅವನೇನೋ ಮಚ್ಚಲೆ ಆಗಲ್ಲ ಮಚ್ಚ. ಅವನಲ್ಲೇ ಅಡ್ಡ ಬಂದ್ಬಿಟ್ಟು ಥೂತ್ತರಿಕೆ ಒದ್ದಾಡ್ತವ್ರೆ ಜನ ಇಲ್ಲ. ಬಾಬಾ ಲೆಫ್ಟ್ ಜಾಗ ಇದೆ, ಲೆಫ್ಟ್ ಜಾಗ ಇದೆ, ಜಾಗ ಇದೆ, ಜಾಗ ಇದೆ, ಜಾಗ ಇದೆ. ನಡಿ ಸೀದಾ ನಡಿ, ಸೀದಾ ಹೋಗ್ಬಿಟ್ಟು ರೈಟ್ ಹೊಡ್ಕೊ. ಹೋಗು 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 ರೈಟ್ ಹೊಡಿ, ರೈಟ್ ಹೊಡಿ, ಫುಲ್ ಹೊಡಿ, ಫುಲ್ ಹೊಡಿ, ಫುಲ್ ಹೊಡಿ ಇವಾಗಲೇ. ರಿವರ್ಸ್ ಹೊಡಿಲೇಬೇಕು ಈಗ ತಿರ್ಗಾ. ಹೊಡಿ ಹೋಗಿ, ಇನ್ನೂ ಹೋಗುತ್ತೆ ಸ್ವಲ್ಪ. ನಡಿ 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 ಹೋಗುತ್ತೆ 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 ನಡಿ. ಹಾಂ ನಡಿ 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 ನಡಿ. ಲೆಫ್ಟ್ 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 ಬಾ ಬಾ ಲೆಫ್ಟ್ ಬಾ ಲೆಫ್ಟ್ ಬಾ ಲೆಫ್ಟ್ ಬಾ ಲೆಫ್ಟ್ ಬಾ, ಜಾಗ ಇದೆ ಬಾ 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 ನಡಿ ನಡಿ ಸೈಡ್ ನಡಿ 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 ಲೆಫ್ಟ್ ಬಾರೋ, ಲೆಫ್ಟ್ ಜಾಗ ಇದೆ ಬೇಜಾರು. ಇಲ್ಲ ಇಲ್ಲ ಏನು ತೆಚ್ಚಾಗಲ್ಲ ನಡಿ. ತಗೊಳಕ ಇರೋ ಹಿಂದೆ ಇಲ್ಲೇ ಇರೋ, ಅವ್ನ ಸೈಡ್ಗೆ ಹೋಗ್ಬಿಡ್ತಾನೆ. ನೀನು ರಿವರ್ಸ್ ಹೊಡಿ, ಅವ್ನು ಅಲ್ಲಿ ಸೈಡ್ಗೆ ನಿಲ್ಸ್ಕೊತಾನೆ. ಇಲ್ಲಿ ನಿಲ್ಸ್ಕೊತಾನೆ ಸೈಡ್ಗೆ, ಬೇರೆ ದಾರಿನೇ ಇಲ್ಲ. ಓಕೆ ಎಲ್ಲ ಆಗಿರೋದು ಇದಾ. ಇದರಿಂದ ಏನೋ ಫ್ರಂಟ್ ನಂದು ಇದು ಓಪನ್ ಆಗ್ತಿಲ್ಲ. ಮಿರರು ವಿಂಡೋ ಡೌನ್ ಹೋದ್ರೆ ಅದು ತಿರ್ಗಾ ವಾಪಸ್ ಬರ್ತಾ ಇದೆ. ಹೌದಾ? ಹಾಂ ಏನೋ ಆಗ್ತಿದೆ. ಸೊ ಲೈಟಾಗೆ ಬಂಪ್ ಆಯ್ತಲ್ಲ ಡರ್ಲಿಂಗ್ಸ್, ಅವಾಗಲೇ ಇದೇ ಬಂಪ್ ಆಗಿರೋದು ಬಂಪರ್ಗೆ. ಮಚ್ಚ ನಾವು ಓಡಾಡ್ತಿದ್ದು ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ಲಿ, ಅದೇ ಟಚ್ ಆಗಿದೆ ಅವಾಗಲೇ. ಹೆಂಗ ಕಾಪ್ಸ್ ನಮಗೆ ಅಂದರೆ ನನಗೆ ಇದು ಗಾಡಿ ಟಚ್ ಮಾಡಿಬಿಟ್ಟೆ. ಐಲಕ್ಸ್ ಮಚ್ಚ ರಿವರ್ಸ್ ಸ್ಮಾಲ್ ಡ್ಯಾಮೇಜ್, ದಟ್ಸ್ ಓಕೆ, ಮಾಡಿಸ್ಬೋದು, ಏನು ತೊಂದರೆ ಇಲ್ಲ, ಮೇಜರ್ ಏನಿಲ್ಲ, ನಾಟ್ ಅ ಪ್ರಾಬ್ಲಮ್. ಫಸ್ಟು ಇವಾಗ ಅವನ್ನ ಫಾಲೋ ಮಾಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ಬಿಡ ನಡಿ ಮಚ್ಚ. ನಾವು ಇಲ್ಲಿಂದ ಎಕ್ಸಿಟ್ ಆಗ್ತೀವಿ, ಒಂದು ದೊಡ್ಡ ರೋಡ್ಗೆ ಹೋಗ್ಬಿಟ್ಟು ಲೊಕೇಶನ್ ಕಳಿಸ್ತೀವಿ, ಅಲ್ಲಿಗೆ ಬನ್ನಿ. ನನ್ನ ಜೀವನದಲ್ಲಿ ಎಂತೆಂಥ ಖತರ್ನಾಕ್ ರೋಡ್ಗಳಲ್ಲಿ ಓಡಿಸಿದ್ದೀನಿ, ಆದರೆ ಇವತ್ತಾಗಿರೋಷ್ಟು ಟೆನ್ಷನ್ನು ಫ್ರಸ್ಟ್ರೇಷನ್ನು ಯಾವತ್ತೂ ಆಗಿಲ್ಲ. ಹತ್ರ ಬರೋ ರಾಜ್ಕುಮಾರ್ ಮೈಕ್ ಇಲ್ಲ ನನ್ನ ಹತ್ರ, ಹೋಗ್ತಾವ್ ನನಗೆ ದೂರ ದೂರ. ಫಸ್ಟಿಂದ ಇವಾಗ ಮತ್ತೆ ಹೇಳಿ ಬ್ರೋ. ಇರಲಿ ಬಿಡು, ಅದೆಲ್ಲ ಇರಲಿ, ಕಟ್ ಮಾಡಲ್ಲ, ಟೆನ್ಷನ್ ಆಗಬೇಡ. ಎಷ್ಟು ಟೆನ್ಷನ್ ಆಯಿತು ಇವತ್ತು, ಫ್ರಸ್ಟ್ರೇಷನ್ ಆಯಿತು ಅಂದರೆ ನನಗೂ ಗೊತ್ತಿಲ್ಲ. ನಮ್ಮ ಬಾಯ್ಸು ಜೋಶಲ್ಲಿ ಮೆಕ್ಡೊನಾಲ್ಡ್ಸ್ಗೆ ಹಾಕೊಂಡ್ಬಿಟ್ಟವ್ರೆ. ಬಿಡೋ ಶಿಮ್ಲಾ ಅಲ್ಲ, ಮೆಕ್ಡೊನಾಲ್ಡ್ಸ್ ಎಲ್ಲೋ ಇರುತ್ತೆ ರೋಡಲ್ಲಿ ಅಂದ್ಕೊಂಡ್ರು ಹೋಗ್ತಾ ಇದ್ದೀವಿ. ರೋಡು ಇಷ್ಟು ಚಿಕ್ಕದಾಗೈತೆ ಗುರು, ಇಷ್ಟೇ ಚಿಕ್ಕದು. ಈ ಆನೆ ನಿಂತ್ಕೊಂಡು ಎಲ್ಲಿ ಹೋಗೋದು ನನಗೂ ಗೊತ್ತಾಗಿಲ್ಲ. ರೋಡ್ ಸಡನ್ನಾಗಿ ಅಷ್ಟು ಚಿಕ್ಕದಾಗೋಯ್ತು, ನಮ್ಮ ಹುಡುಗನಿಗೂ ಗೊತ್ತಾಗಿಲ್ಲ. ಅಲ್ಲಿ ಒಂದು ಕಡೆ ಟಚ್ ಆಯಿತು ಗಾಡಿ, ನೋಡ್ತಾ ಇರ್ಬೋದು. ಬಂಪರ್ಗೆ ಲೈಟ್ ಇಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಒಳಗೆ ಹೋಗಿದೆ ಬಂಪರ್. ಅದೆಲ್ಲ ಟೆನ್ಷನ್ ಇಲ್ಲ, ಇನ್ಶೂರೆನ್ಸ್ ಇದೆ. ಗಾಡಿ ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಮಂಜುಗೆ ಹೇಳ್ಬಿಟ್ಟು ರೆಡಿ ಅಂದರೆ ಟೊಯೋಟಾ ಮಂಜು ಇವ್ರು ಬೇರೆ. ಆಮೇಲೆ ಬರ್ತಾ ಇವತ್ತು ಕಲ್ಲು ಹೊಡಿತಲ್ಲ ಮಚ್ಚ, ಮೇಲೆ ಗ್ಲಾಸ್ ಮೇಲೆ ಕಲ್ಲು ಬಿತ್ತು, ಬಟ್ ನನ್ನ ಕ್ರ್ಯಾಕ್ ಎಲ್ಲೂ ಕಾಣಿಸ್ಲಿಲ್ಲ. ಇವತ್ತಾಗಿದ್ದು ಫ್ರಸ್ಟ್ರೇಷನ್ ಮಾತ್ರ ನನಗೆ ಯಾವತ್ತು ಲೈಫಲ್ಲಿ ಯಾವ ರೋಡಲ್ಲಿ ಎಂತೆಂಥ ಖತರ್ನಾಕ್. ಅಲ್ಲಿ ಇದು ಮಚ್ಚ, ಚಂದ್ರತಾಲ್ ರೋಡಲ್ಲಿ ಲಿಟ್ರಲಿ ಬೆಟ್ಟದಿಂದ ಬೀಳ್ಬೇಕು ನಾವು, ಅಷ್ಟು ಎಡ್ಜಲ್ಲಿ ನಿಲ್ಸ್ಕೊಂಡಿದ್ದೀನಿ. ಅಲ್ಲೂ ಇಷ್ಟು ಗಾಬರಿ ಆಗಿಲ್ಲ ನನಗೆ, ಇಷ್ಟು ಟೆನ್ಷನ್ ಆಗಿಲ್ಲ. ಇಲ್ಲಿ ಏನು 1 ನಿಮಿಷ ನಿಲ್ಸಿದ್ರೆ 100 ಗಾಡಿ ಬರ್ತಾವೆ ಮುಂದೆ. ಅಲ್ಲಿ ಒಂದು ಗಾಡಿ ಹೋಗೋಕ್ಕೆ ಜಾಗ ಇಲ್ಲ, 100 ಗಾಡಿ ಬಂದು ನಿಂತ್ಕೋತಾವೆ ಮುಂದೆ. ಬಾ ಶಿಮ್ಲಾಗೆ ಯಾರಣ ಬಂದು ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ
ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಎಲ್ಲೋ ಗಾಡಿ ಹಾಕ್ಬಿಡ್ರಿ, ಒಂದು ಕ್ಯಾಬ್ ಹತ್ಕೊಳ್ರಿ. ಕ್ಯಾಬ್ ಒಂದು ಗೊತ್ತಿರುತ್ತೆ, ಯಾಕಂದರೆ ನಾವು ಹೋಗಿರೋದು ರೆಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಸಿವಿಲ್ ಜಡ್ಜ್ಗಳು, ದೊಡ್ಡ ದೊಡ್ಡ IAS IPS ಆಫೀಸರ್ಗಳಿರೋ ಜಾಗ ಅಂತೆ ಅದು. ಅಲ್ಲಿ ಹೋಗೋಕ್ಕೆ ಇಲ್ಲ ನಮ್ಗೆ. ಆ್ಯಕ್ಚುಲಿ ಅಲ್ಲಿ ಎಲ್ಲೂ ಬೋರ್ಡ್ ಹಾಕಿಲ್ಲ, ಮ್ಯಾಪಲ್ಲಿ ಅದು ತೋರಿಸಲ್ಲ ರೆಸ್ಟ್ರಿಕ್ಟೆಡ್ ಅಂತ. ನಾವು ಮ್ಯಾಪ್ ನೋಡ್ಕೊಂಡು ಹೋಗಿದ್ದೀವಿ ಒಳಗಡೆ. ಅದು ಮಾಡಿದ ಬಿಗ್ಗೆಸ್ಟ್ ಫಾಲ್ಟ್ ನಾವು. ಹಾಂ, ಸೊ ನೀವು ಪ್ರೈವೇಟ್ ಗಾಡೀಲಿ ಯಾರನ್ನ ಶಿಮ್ಲಾಗೆ ಬಂದರೆ ಸ್ಟಿಕ್ ಟು ಮೈನ್ ರೋಡ್ಸ್. ಯಾವತ್ತು ಇಂಟೀರಿಯರ್ ರೋಡ್ಸು, ಬೆಟ್ಟದ ಮೇಲೆ ರೋಡ್ಗಳೇ ಇಳಿಲೇಬೇಡ್ರಿ. ನಿಮ್ಮ ಸ್ವಂತ ಗಾಡೀಲಂತೂ ಹೋಗ್ಬೇಡ್ರಿ. ಹೋದ್ರೂ ಚಿಕ್ಕದು ಯಾವ್ದಾರು ಆಲ್ಟೋ ಇದ್ರೆ ಪರವಾಗಿಲ್ಲ. ಈ ಥರ ಗಾಡಿ ಎತ್ಕೊಂಡು ಹೋದ್ರಿ ಏಟೆ ನಿಮಗೆ ದಿಮಾಗ್ ಖರಾಬ್ ಆಗ್ಬಿಡೈತೆ. ಒಳ್ಳೆ ಸ್ಟೇ ಹುಡ್ಕೋರು ಹುಡುಗರು. ಸ್ಟೇ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ರೂಮಲ್ಲಿ. ಏಯ್ ನಕ್ರೋ ನನ್ನ ಮಕ್ಕಳ, ಮೆಕ್ಡೊನಾಲ್ಡ್ಸ್ಗೆ ಹೋಗ್ಬೇಕಾ ನೀವೆಲ್ಲ? ಮೆಕ್ಡೊನಾಲ್ಡ್ಸ್ಗೆ ಯಾರು ಡಾರ್ಲಿಂಗ್ ತೋರಿಸೋ, ಮಕ್ಕ ತೋರಿಸೋ ಡಾರ್ಲಿಂಗ್. ಐತೆ ನಿಮ್ಗೆ ಐತೆ. ಅವನೇನ ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ ಅಂತ ಹೇಳ್ಬೇಕು. ಎಸ್ ಮೀಡಿಯಾ ಅಕೌಂಟಿಂದ ಹಂಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಎಲ್ಲ. ಸೊ ಇವಾಗ ನೋಡಿದ್ವಿ ವಿಂಡ್ಶೀಲ್ಡು ಇಲ್ಲಿ ಕ್ರ್ಯಾಕ್ ಆಗಿದೆ ನೋಡಿ. ಅಟ್ ದಿಸ್ ಪಾಯಿಂಟ್ ನಮಗೆ ಒಳಗಡೆಯಿಂದ ಕಾಣಿಸ್ತಾ ಇಲ್ಲ. ಇಲ್ಲೇ ಕಲ್ಲು ಬಿದ್ದಿದ್ದು, ಇಲ್ಲಿ ಬಿದ್ದು ಸೈಡ್ ಹೋಯ್ತು ಕಲ್ಲು. ಸೊ ಇಷ್ಟಪ್ಪ ಆಯ್ತಾನ ಕಲ್ಲದು. ಮೇಲೆ ಶೂಟಿಂಗ್ ಸ್ಟೋನ್ಸು. ಯೂಶಲಿ ಮೌಂಟೇನ್ ರೋಡ್ಸಲ್ಲಿ ಒಂದೇ ಕಡೆ ನಿಲ್ಬಾರ್ದು. ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತಲ್ಲ, ಸ್ಲೋ ಹೋಗ್ತಿತ್ತು ಗಾಡಿ, ಮೇಲೊಂದು ಕಲ್ಲು ಬಿತ್ತು. ಸೊ ಇವಾಗ ಈ ಗ್ಲಾಸು ಮತ್ತು ಹಿಂದೆ ಬಂಪರು ಎರಡೂ ಇನ್ಶೂರೆನ್ಸಲ್ಲಿ ಚೇಂಜ್ ಮಾಡಿಸ್ಬೇಕು ಹೋಗಿದೆ. ಆದರೂ ಮಗನ ಗಟ್ಟಿ ಗಾಡಿ, ಗಟ್ಟಿ ಪಿಂಡ್ ಆಗೋದು ಗಾಡಿ. ಮೋಟೋಲು ಹಾಂ, ಮೋಟೋಲಿಂದ ಮೋಟೋಲ್ ಸ್ಟಿಕ್ಕರ್ ಹಾಕಿ ಬಂದ್ಕೊಂಡಿರೋದು. ಗಟ್ಟಿ ಪಿಂಡ. ಆ್ಯಕ್ಚುಲಿ ಬಂಪರ್ ಡೆಂಟ್ ಆಗಿದ್ದೇನೆ. ನಂದು ವಿಂಡೋ ಇದೆಯಲ್ಲ, ಸೈಡ್ ವಿಂಡೋ, ಅದು ಫುಲ್ ಆಟೋಮ್ಯಾಟಿಕ್ ಹೊತ್ತಿದ್ರೆ ಮೇಲೆ ಹೋಗ್ಬಿಟ್ಟು ಜಿಕ್ ಅಂತ ಕೆಳಗೆ ಬಂದ್ಬಿಟ್ಟು ಸ್ಟಾಪ್ ಆಗ್ತಾ ಇತ್ತು. ತಿರ್ಗಾ ಫುಲ್ ಕ್ಲೋಸ್ ಆಗ್ತಾ ಇರಲಿಲ್ಲ. ಒಂದು 100 ಮೀಟರ್ ಹೋಗಿದೆ, ತಿರ್ಗಾ ರಿಕವರ್ ಆಗೋಯ್ತು, ಸರಿ ಹೋಗ್ಬಿಡ್ತು. ಸೊ ಆ್ಯಕ್ಚುಲಿ ಆ ವಿಂಡೋ ಏನಕ್ಕೆ ಡೌನ್ ಆಗಿತ್ತು ಅಂದರೆ, ಇಟ್ಸ್ ಅ ಪ್ಯಾನಿಕ್ ಮೋಡ್ ಅಂತ ಈ ಗಾಡಿಗಳಲ್ಲಿ. ಅಕಸ್ಮಾತ್ ಎಲ್ಲಾನು ಇಂಪ್ಯಾಕ್ಟ್ ಅದಕ್ಕೆ ಫೀಲ್ ಆಯಿತು ಅಂದರೆ ಗಾಡಿಗೆ, ಫ್ರಂಟ್ 2 ವಿಂಡೋಸು ಅರ್ಧ ಡೌನ್ ಆಗುತ್ತೆ. ಸೊ ನಮ್ಮ ಬ್ರೋದು ಪ್ರಜೋದು ಕ್ರೂಸಲ್ಲೂ ಹಂಗೆ ಆಗಿತ್ತಂತೆ. ಹೆಂಗೆ ಯಾವ ಆಕ್ಸಿಡೆಂಟ್ ಆಗಿದ್ದಾಗ ಮಚ್ಚ? ಅಂದ್ರೆ ಡಿವೈಡರಿಗೆ ಹೋಗಿ ಟೈರ್ ಹೊಡೆದಿದ್ದೆ ಜೋರಾಗಿ. ಅವಾಗ ಏನಾಗ್ಬಿಡ್ತು, ಸಡನ್ ಆಗಿ ಆ ಇಂಪ್ಯಾಕ್ಟ್ ಗೆ 2 ವಿಂಡೋಸ್ ಇರುತ್ತಲ್ಲ, ಹಾಫ್ ಇದ್ ಬಂದ್ಬಿಡ್ತು. ಸೊ ಅದು ಸ್ವಲ್ಪ ಟೈಮ್ ಹಂಗೆ ಇರುತ್ತೆ. ಅದಾದ್ಮೇಲೆ ಇಟ್ ವಿಲ್ ರೋಲ್ ಅಪ್ ಬ್ಯಾಕ್ ಅಗೇನ್. ಅದೇ ನಾನು ಅನ್ಕೊಂಡೆ ಒಂದು 10 ಮಿನಿಟ್ಸ್ ಅಷ್ಟೇ ಮಚ್ಚ. ಅದಾದ್ಮೇಲೆ ಅದು ವಾಪಸ್ಸು ಫುಲ್ ಕ್ಲೋಸ್ ಆಗ್ತಿತ್ತು. ಸೊ ದಟ್ಸ್ ಅ ಪ್ಯಾನಿಕ್ ಫೀಚರ್. ಎಲ್ಲ ಗಾಡೀಲಿ ಇರುತ್ತಂತೆ, ನನಗೆ ಗೊತ್ತಿಲ್ಲ ಇದು ಆ್ಯಕ್ಚುಲಿ. ಅಂದರೆ ಈ ಸ್ಮಾಲ್ ಸೆಗ್ಮೆಂಟ್ ಗಾಡಿಗಳಲ್ಲಿ ಇರಲ್ಲ ಅನ್ಸುತ್ತೆ. ಸ್ವಿಫ್ಟ್ ಗಿಫ್ಟಲ್ಲೆಲ್ಲ ಇಲ್ಲ ಅನ್ಸುತ್ತೆ ಆ ಥರದ್ದು. ಸ್ವಿಫ್ಟ್ ಎಲ್ಲೂ ನಾನು ಡಿಕ್ಕಿ ಹೊಡೆದಿಲ್ಲ, ಸೊ ಗೊತ್ತಿಲ್ಲ. ಅವ್ರ ಕ್ರೂಸಲ್ಲಿ ಇದೆ ಈ ಫೀಚರು, ಹೈಲಕ್ಸಲ್ಲಿ ಇದೆ. ಸಕದ ಇದೆಯಲ್ಲ ಇದು ಲೆಪರ್ಡು. ಈ ಥರದೊಂದು ತೊಗೋಬೇಕು ಮನೆಗೆ. ಸೊ ಅವರ್ ಸ್ಟೇ ಫಾರ್ ದ ನೆಕ್ಸ್ಟ್ 2 days ಹೆಂಗಿರೋಣ. ಇದೇನಾ ರೂಮು? ಸೊ 4 ಜನಕ್ಕೂ ಇದು ಒಂದು ಮನೆ. ಸೊ ಇಲ್ಲಿ ಒಂದು ಬೆಡ್ಡು, ಇಲ್ಲಿ ಒಳಗೆ ಒಂದು ಬೆಡ್ಡು, ಟಿ ವಿನೂ ಇದೆ. ಕ್ರೇಜಿ ಗುರು, ಸಖತ್ತಾಗಿದೆ. ಸೊ ಇಲ್ಲೊಂದು ಬಾತ್ರೂಮ್ ಇದೆ, ಅಲ್ಲೊಂದು ಬಾತ್ರೂಮ್ ಇದೆ. ಇಲ್ಲೊಂದು ಟಿ ವಿ ಇದೆ ಆ್ಯಕ್ಚುಲಿ. ಪೀಸ್ ಪೀಸ್ ಸಕ್ಕತ್ತಾಗಿದೆ ರೂಮ್ ಅಂತೂ. ವಾಹ್, ಶಿಮ್ಲಾಗೆ ಬಂದು ತಪ್ಪು ಮಾಡ್ಬಿಟ್ನಾ ಅಂತ ಅಂದ್ಕೊಂಡೆ. ಅದೊಂದು ಸೆಕ್ಷನ್ ಬಿಟ್ಟರೆ ಮೆಕ್ಡೊನಾಲ್ಡ್ ಸೆಕ್ಷನ್ನು ಬೇರೆಲ್ಲ ಪೀಸ್.